ಕೆಲವರ ಪಾಲಿಗೆ ಸಾಹುಕಾರ, ಇನ್ನು ಕೆಲವರ ಪಾಲಿಗೆ ಹೃದಯ ಸಾಮ್ರಾಟ ಮತ್ತು ಕೆಲವರ ಪಾಲಿಗೆ ಪ್ರೀತಿಯ ದಾದ. ಹುಟ್ಟಿದ್ದು ಶ್ರೀಮಂತ ಕುಟುಂಬದಲ್ಲೇ, ಬದುಕ್ತಿರೋದು ಮಾತ್ರ ಸಾಮಾನ್ಯರಲ್ಲಿ ಒಬ್ಬನಾಗಿ. ವಿದ್ಯೆಯಲ್ಲಿ ಬುದ್ಧಿವಂತ, ವಿವೇಕದಲ್ಲಿ ಶ್ರೀಮಂತ, ವಿನಯದಲ್ಲಿ ಸಾಹುಕಾರ. ಜನಸೇವೆಗೆ ಬೇಕಿಲ್ಲ ಯಾವುದೇ ಅಧಿಕಾರ. ಸೇವೆಯಲ್ಲಿ ಕರ್ಣ, ನಗುಮುಖವೇ ಇವರಿಗೆ ಆಭರಣ. ಶ್ರಮಿಕರು ಅಂದ್ರೆ ಸದಾ ಮಿಡಿಯೋ ಹೃದಯ. ಇವರ ಪ್ರೀತಿಯಲ್ಲಿ ಇಲ್ಲ ತಾರತಮ್ಯ. ಎಸ್, ಇವರೇ ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್. ಹುಟ್ಟಿದ್ದು 1975 ಫೆಬ್ರವರಿ 27ರಂದು. ಇವರ ತಂದೆ ತಾಯಿ ದಿವಂಗತ ಶಿವಾಜಿ ಲಾಡ್ ಹಾಗೂ ಶೈಲಜಾ ಲಾಡ್. ಸಂತೋಷ್ ಲಾಡ್ ಅವರ ಧರ್ಮಪತ್ನಿ ಶ್ರೀಮತಿ ಕೀರ್ತಿ ಲಾಡ್, ಮಗ ಕರಣ್ ಲಾಡ್. ಬಿಕಾಂ ಪದವೀಧರರಾದ ಲಾಡ್ ಅವರು ಕೌನ್ಸಿಲರ್ ಆಗಿ, ಶಾಸಕರಾಗಿ, ಸಚಿವರಾಗಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯೂ ಆಗಿ ಕೆಲಸ ಮಾಡಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಸಂಪುಟದ ಕ್ರಿಯಾಶೀಲ ಸಚಿವ ಇವರು. ಸಾಮಾಜಿಕ ಕಾಳಜಿ, ಹೃದಯವಂತಿಕೆ, ಬದ್ಧತೆಗೆ ಮತ್ತೊಂದು ಹೆಸರೇ ಸಂತೋಷ್ ಲಾಡ್. 2002ರಲ್ಲಿ ಸಂಡೂರು ಪಟ್ಟಣ ಪಂಚಾಯಿತಿಯ ಕೌನ್ಸಿಲರ್ ಆಗಿ ಆಯ್ಕೆಯಾಗುವ ಮೂಲಕ ಇವರ ರಾಜಕೀಯ ಬದುಕು ಆರಂಭವಾಯಿತು. 2004ರಲ್ಲಿ ಮೊದಲ ಬಾರಿಗೆ ಸಂಡೂರು ಶಾಸಕರಾಗಿ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟರು. 2007ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಕ್ರಿಯ ಸದಸ್ಯರಾದರು. 2008ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆಯಾದಾಗ ಕಲಘಟಗಿಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಶಾಸಕರಾಗಿ ಆಯ್ಕೆಯಾದರು. 2013ರಲ್ಲಿ ಕಲಘಟಗಿಯ ಶಾಸಕರಾಗಿ ಭರ್ಜರಿ ಜಯ ಸಾಧಿಸಿ 3ನೇ ಬಾರಿಗೆ ವಿಧಾನಸಭೆ ಪ್ರವೇಶಿಸಿದ್ರು. 2013ರಲ್ಲಿ ರಾಜ್ಯ ಸರ್ಕಾರದ ಮಾಹಿತಿ ಮತ್ತು ಮೂಲಸೌಕರ್ಯ ಖಾತೆ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ರು. 2016ರಿಂದ 2018ರವರೆಗೆ ಕಾರ್ಮಿಕ ಹಾಗೂ ಕೌಶಲಾಭಿವೃದ್ಧಿ ಸಚಿವರಾಗಿ ಕೆಲಸ ಮಾಡಿದ್ರು. ಇದೀಗ 2023ರಲ್ಲಿ ಮತ್ತೆ ಕಲಘಟಗಿ ಶಾಸಕರಾದ ಲಾಡ್ 4ನೇ ಬಾರಿಗೆ ಶಾಸನಸಭೆ ಸದಸ್ಯರಾಗಿ ಮತ್ತೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಕಾರ್ಮಿಕ ಸಚಿವರಾಗಿದ್ದಾರೆ. ಸಂಡೂರು, ಕಲಘಟಗಿ, ಅಳ್ನಾವರ ಕ್ಷೇತ್ರಗಳ ಅನ್ನದಾತರಿಗೆ 10,000 ಉಚಿತ ಬೋರ್ವೆಲ್ಗಳನ್ನು ಕೊರೆಸಿಕೊಟ್ಟ ಆಧುನಿಕ ಭಗೀರಥ ಇವರು. ಕಲಘಟಗಿ ಕ್ಷೇತ್ರದ 10,000 ಮಕ್ಕಳಿಗೆ ಉಚಿತ ಕಂಪ್ಯೂಟರ್ ತರಬೇತಿಯನ್ನ ತಮ್ಮ ಫೌಂಡೇಶನ್ ಮೂಲಕ ನೀಡಿದ್ದಾರೆ. 2008-09ರಲ್ಲಿ 10,500 ಜೋಡಿಗಳಿಗೆ ಸಾಮೂಹಿಕ ವಿವಾಹ ನಡೆಸಿ ಆರ್ಥಿಕವಾಗಿ ತೊಂದರೆಯಲ್ಲಿರುವ ಕುಟುಂಬಗಳಿಗೆ ನೆರವಾದರು. 2012ರಲ್ಲಿ 2 ಲಕ್ಷ ಜನರಿಗೆ ಉಚಿತ ವಿಮೆ ಮಾಡಿಸಿ ಅವರ ಜೀವನಕ್ಕೆ ಭದ್ರತೆ ನೀಡಿದರು. 2013ರಲ್ಲಿ ಉತ್ತರಾಖಂಡ್ನಲ್ಲಿ ಸಂಭವಿಸಿದ ಭೀಕರ ಜಲ ಪ್ರಳಯಕ್ಕೆ ಸಿಲುಕಿದ ಕನ್ನಡಿಗರ ರಕ್ಷಣೆಗೆ ಆಗಿನ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯ ಅವರು ಸಂತೋಷ್ ಲಾಡ್ ಅವರನ್ನ ಕಳಿಸಿದ್ರು. ಲಾಡ್ ಅವರು ಅಲ್ಲಿ ಕನ್ನಡಿಗರ ರಕ್ಷಣೆ ಮಾಡಿ ಇಡೀ ದೇಶದ ಜನರಿಂದ ಬೇಷನ್ಸ್ಕೊಂಡ್ರು. ಅಲ್ಲದೆ ಸದನದ ಗೌರವದ ಜೊತೆಗೆ ಮುಖ್ಯಮಂತ್ರಿಗಳ ಪದಕವನ್ನು ಪಡೆದರು. ಕಾಳಿ ನದಿ ನೀರಿನಿಂದ ಅಳ್ನಾವರ ಪಟ್ಟಣಕ್ಕೆ ಶಾಶ್ವತ ಕುಡಿಯುವ ನೀರು ಒದಗಿಸಿದ ಶ್ರೇಯ ಸಂತೋಷ್ ಲಾಡ್ ಅವರಿಗೆ ಸಲ್ಲುತ್ತೆ. ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದ ಕೋವಿಡ್ ಸಾಂಕ್ರಾಮಿಕದ ಸಮಯದಲ್ಲಿ 700 ಟನ್ ಅಕ್ಕಿಯನ್ನ ಮನೆ ಮನೆಗೆ ವಿತರಣೆ ಮಾಡಿದ ಲಾಡ್ ಅವರು ತೊಂದರೆಯಲ್ಲಿರುವ ಜನರ ಪಾಲಿಗೆ ಅನ್ನದಾತರಾದರು. ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಗ್ರಾಮೀಣ ಪ್ರದೇಶದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಹಾಯಧನ ನೀಡುತ್ತಲೇ ಬರುತ್ತಿದ್ದಾರೆ. 10 ಉಚಿತ ಕ್ಯಾಂಟೀನ್ ತೆರೆದು ಹಸಿದವರ ಹೊಟ್ಟೆ ತುಂಬಿಸಿದ್ದಾರೆ. ರಾಜ್ಯದ 25,000 ಕೊರೋನಾ ಸೈನಿಕರಿಗೆ ಸನ್ಮಾನ ಮಾಡಿ ಅವರ ಸೇವೆಯನ್ನ ಸಾರ್ಥಕಗೊಳಿಸಿದ್ದಾರೆ. ಕಲಘಟಗಿಯಲ್ಲಿ 2 ಬಾರಿ ಬೃಹತ್ ತಿರಂಗ ರ್ಯಾಲಿ ನಡೆಸಿದ ಸಂತೋಷ್ ಲಾಡ್ ಅವರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಗರಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. 4 ಉಚಿತ ಸಂಚಾರಿ ಚಿಕಿತ್ಸಾ ವಾಹನಗಳ ಮೂಲಕ ಲಕ್ಷಾಂತರ ಜನರ ಆರೋಗ್ಯ ರಕ್ಷಿಸುತ್ತಿದ್ದಾರೆ. ಕುಗ್ರಾಮಗಳ 10,000 ಬಡವರ ಮನೆಗಳಿಗೆ ಉಚಿತವಾಗಿ ಬಣ್ಣ ಬಳಸಿಕೊಟ್ಟಿದ್ದಾರೆ. ಕೆಎಎಸ್ ಪರೀಕ್ಷೆಗಳಿಗಾಗಿ ಉಚಿತ ಆನ್ಲೈನ್ ತರಗತಿ, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮಕ್ಕಳಿಗಾಗಿ ಆನ್ಲೈನ್ ತರಗತಿ, ಅಲ್ಲದೆ ಕ್ರೀಡಾ ಚಟುವಟಿಕೆಗಳಿಗಾಗಿ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಕಣ್ಣಿನ ತಪಾಸಣೆ, ಕನ್ನಡಕ ವಿತರಣೆ ಇವರ ಸೇವೆಯ ಮತ್ತಷ್ಟು ಉದಾಹರಣೆಗಳು. ಒಡಿಶಾದಲ್ಲಿ ಸಂಭವಿಸಿದ್ದ ಭೀಕರ ರೈಲು ದುರಂತದ ವೇಳೆ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ತೆರಳಿ ಕನ್ನಡಿಗರನ್ನ ರಕ್ಷಿಸಿದ ಕೀರ್ತಿ ಇವರದ್ದು. ಜುಲೈನಲ್ಲಿ ವಯನಾಡ್ನಲ್ಲಿ ಸಂಭವಿಸಿದ ಭೀಕರ ಭೂಕುಸಿತದಲ್ಲಿ ಕನ್ನಡಿಗರ ರಕ್ಷಣೆಗೆ ತೆರಳಿದ್ರು.
ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಬಾರಿಯೂ ಸಂತೋಷ್ ಲಾಡ್ ಅವರನ್ನೇ ವಯನಾಡಿಗೆ ಕಳಿಸಿದ್ದು ವಿಶೇಷ. ಸಂತ್ರಸ್ತ ಕನ್ನಡಿಗರನ್ನ ಭೇಟಿ ಮಾಡಿ ಸಹಾಯ ಮಾಡಿದ್ರು. ಲಾಡ್ ಅವರ ಕಾರ್ಯವೈಖರಿ ಅಪಾರ ಮೆಚ್ಚುಗೆಗೆ ಪಾತ್ರವಾಯಿತು. ಇನ್ನು ಕಾರ್ಮಿಕ ಸಚಿವರಾಗಿ ಸಂತೋಷ್ ಲಾಡ್ ಅವರು ಇಡೀ ದೇಶಕ್ಕೆ ಮಾದರಿ ಅನ್ನುವಂತಹ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ಕಲ್ಯಾಣಕ್ಕಾಗಿ ಇವರು ಜಾರಿ ಮಾಡಿದ ಯೋಜನೆಗಳು ಇಲ್ಲಿವೆ ನೋಡಿ. ರಾಜ್ಯಾದ್ಯಂತ ಇರುವಂತಹ ನಕಲಿ ಕಾರ್ಮಿಕ ಕಾರ್ಡ್ಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ರದ್ದುಗೊಳಿಸಲು ಪರಿಣಾಮಕಾರಿಯಾದ ಕ್ರಮಗಳನ್ನು ಇಲಾಖೆ ಮೂಲಕ ಕೈಗೊಂಡಿದ್ದಾರೆ. ಇನ್ನು ಕರ್ನಾಟಕ ಕಡ್ಡಾಯ ಉಪಧನ ಕಾಯ್ದೆಯನ್ನ ಪರಿಣಾಮಕಾರಿಯಾಗಿ ಜಾರಿಗೆ ತಂದ ಶ್ರೇಯಸ್ಸು ಲಾಡ್ ಅವರಿಗೆ ಸಲ್ಲುತ್ತೆ. ಈ ಕಾಯ್ದೆಯಿಂದ ಸುಮಾರು 60 ಲಕ್ಷ ಕಾರ್ಮಿಕರು ಹಾಗೂ ಉದ್ಯೋಗಿಗಳು ಲಾಭ ಪಡೆಯಲಿದ್ದಾರೆ. ಹೊರಗುತ್ತಿಗೆ ನೇಮಕಕ್ಕೆ ಸಮಿತಿ ರಚನೆ ಮಾಡಿದ್ದಾರೆ ಬೀದರ್ ಮಾದರಿಯಲ್ಲಿ. ಕಾರ್ಮಿಕರಿಗೆ ನ್ಯಾಯಯುತವಾಗಿ ಸಿಗಬೇಕಾದ ಭವಿಷ್ಯ ನಿಧಿ, ಇಎಸ್ಐ ಸೌಲಭ್ಯಗಳ ನೀಡುವಿಕೆಯಲ್ಲಿನ ಗೊಂದಲ ನಿವಾರಣೆಯಾಗಿದೆ. ಕಾರ್ಮಿಕರ ಶೋಷಣೆ ತಪ್ಪಿದೆ. ಕಾರ್ಮಿಕರಿಗೆ ರಾಜ್ಯಾದ್ಯಂತ ತಾತ್ಕಾಲಿಕ ವಸತಿ ಸಮುಚ್ಚಯಗಳನ್ನು ನಿರ್ಮಿಸಲು ಲಾಡ್ ಅವರು ಕ್ರಮ ಕೈಗೊಂಡಿದ್ದಾರೆ. ಇದಕ್ಕಾಗಿ 100 ಕೋಟಿಯನ್ನ ಮೀಸಲಿಡಲಾಗಿದೆ. ರಾಜ್ಯದ 10 ಜಿಲ್ಲೆಗಳಲ್ಲಿ ಈ ವಸತಿ ಸಮುಚ್ಚಯಗಳನ್ನು ನಿರ್ಮಿಸಲಾಗಿದೆ. ಕಾರ್ಮಿಕರ ನೋಂದಣಿ, ಫಲಾನುಭವಿಗಳ ಆಯ್ಕೆ, ನೈಜತೆ ಪರಿಶೀಲನೆ ಮತ್ತಿತರ ಕೆಲಸ ನಿರ್ವಹಿಸಲು ಪ್ರತ್ಯೇಕ ಅಂಬೇಡ್ಕರ್ ಸೇವಾ ಕೇಂದ್ರಗಳನ್ನು ಆರಂಭಿಸಲು ಲಾಡ್ ಅವರು ಮುಂದಾಗಿದ್ದಾರೆ. ನಿರ್ಮಾಣ ಕಾರ್ಮಿಕರ ಆರೋಗ್ಯ ವಲಯಕ್ಕೆ ಸಮಗ್ರ ನೀತಿಯ ಸ್ಥಾಪನೆ ಮಾಡುವಲ್ಲಿ ಲಾಡ್ ಅವರು ಮುಂಚೂಣಿಯಲ್ಲಿದ್ದಾರೆ. ಇದರ ಅಡಿಯಲ್ಲಿ 100 ಹೈಟೆಕ್ ಸಂಚಾರಿ ಆರೋಗ್ಯ ಘಟಕಗಳ ಸ್ಥಾಪನೆ ಮಾಡಲು ಕ್ರಮ ಕೈಗೊಂಡಿದ್ದಾರೆ. ಕಟ್ಟಡ ಕಾರ್ಮಿಕರಿಗೆ ಮನೆ ನಿರ್ಮಾಣ ಯೋಜನೆ ಜಾರಿಗೆ ಮುತುವರ್ಜಿ ವಹಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ 10 ಎಕರೆ ಜಾಗದಲ್ಲಿ ಮನೆ ನಿರ್ಮಿಸಲಾಗ್ತಿದೆ. ಇಷ್ಟೇ ಅಲ್ಲ, ಅಸಂಘಟಿತ ಕಾರ್ಮಿಕರ ಕಲ್ಯಾಣಕ್ಕಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಅಂಬೇಡ್ಕರ್ ಕಾರ್ಮಿಕ ಹಸ್ತ ಸಹಾಯ ಯೋಜನೆಯಡಿ 25 ವಲಯಗಳ ಕಾರ್ಮಿಕರಿಗೆ ಗುರುತಿನ ಚೀಟಿ ನೀಡಲಾಗ್ತಿದೆ. ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆಯಡಿ 4 ಲಕ್ಷ ಜೀವ ವಿಮೆ ನೀಡಲಾಗ್ತಿದೆ. ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಕಾರ್ಮಿಕರ ಅಪಘಾತ ಪರಿಹಾರ ಯೋಜನೆಗೆ ಮತ್ತೊಂದು ಕ್ರಾಂತಿಕಾರಿಕ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಇದರಡಿಯಲ್ಲಿ 2 ಲಕ್ಷದ ಅಪಘಾತ ವಿಮೆ ಮತ್ತು 1 ಲಕ್ಷದವರೆಗೆ ಆಸ್ಪತ್ರೆ ವೆಚ್ಚದ ಮರುಪಾವತಿ ನೀಡಲಾಗ್ತಿದೆ. ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ ರಾಜ್ಯದ 40 ಲಕ್ಷ ಕಾರ್ಮಿಕರಿಗೆ ಯೋಜನೆ ತಲುಪಿಸಲು ಹೊಸ ಪ್ಲಾನ್ ಮಾಡಿಕೊಂಡಿದ್ದಾರೆ. ಇದರಡಿ ಫಲಾನುಭವಿ ಮೃತಪಟ್ಟರೆ ಅವರ ನಾಮ ನಿರ್ದೇಶಿತರಿಗೆ 5 ಲಕ್ಷ, ಶಾಶ್ವತ ದುರ್ಬಲತೆಯಾದರೆ 2 ಲಕ್ಷ, ತಾತ್ಕಾಲಿಕ ದುರ್ಬಲತೆಯಾದರೆ 1 ಲಕ್ಷ ನೀಡಲಾಗುತ್ತೆ. ಕರ್ನಾಟಕ ರಾಜ್ಯ ಸಿನಿಮಾ ಹಾಗೂ ಸಾಂಸ್ಕೃತಿಕ ಕಾರ್ಯಕರ್ತರ ಕಲ್ಯಾಣಕ್ಕಾಗಿ ಮಸೂದೆಯನ್ನ ಜಾರಿಗೆ ತರುತ್ತಿದ್ದಾರೆ. ಇದರಿಂದ ರಾಜ್ಯದ 1 ಲಕ್ಷ ಕಾರ್ಮಿಕರಿಗೆ ಪ್ರಯೋಜನವಾಗಲಿದೆ. ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಕಾರ್ಮಿಕರಿಗೆ ಖಾಸಗಿ ಸಂಸ್ಥೆಗಳಲ್ಲಿ ಉದ್ಯೋಗ ದೊರಕಿಸಿಕೊಡುವ ಆಶಾದೀಪ ಯೋಜನೆಯನ್ನ ಪರಿಣಾಮಕಾರಿಯಾಗಿ ಜಾರಿ ಮಾಡುವಲ್ಲಿ ಸಚಿವ ಸಂತೋಷ್ ಲಾಡ್ ಕೆಲಸ ಮಾಡಿದ್ದಾರೆ. ಇವೆಲ್ಲವೂ ಇವರ ಸೇವಾ ಮನೋಭಾವಕ್ಕೆ ಹಿಡಿದ ಕೈಗನ್ನಡಿ ಅಷ್ಟೇ. ಆದರೆ ಇದನ್ನು ಮೀರಿದ್ದು, ಲೆಕ್ಕಕ್ಕೆ ಸಿಲುಕದ್ದು, ಮಾಡಿದ್ದನ್ನು ಹೇಳಿಕೊಳ್ಳದ ಸಹಸ್ರಾರು ಉದಾಹರಣೆಗಳಿವೆ. ಅಧಿಕಾರ ಇರಲಿ ಬಿಡ್ಲಿ, ಜನಸೇವೆಯನ್ನ ಎಂದೂ ಮರೆಯದ ಸಂತೋಷ್ ಲಾಡ್ ಅವರು ಜನರ ಬಾಳಲ್ಲಿ ಹೊಸ ಭರವಸೆ ಮೂಡಿಸುವುದರಲ್ಲೇ ಸಂತೋಷ ಕಂಡುಕೊಂಡಿದ್ದಾರೆ. ಇಂಥ ಧೀಮಂತ ನಾಯಕನಿಗೆ ಹ್ಯಾಪಿ ಬರ್ತ್ಡೇ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.